ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಂಬಾಣಿ ಬಂಜಾರ ಸಮುದಾಯ ಅಂದ್ರೆ ನಿಮಗೆಲ್ಲ ನೆನಪಿರೋದು ಎಲ್ಲೋ ದೂರದಲ್ಲಿ ತಮ್ಮದೇ ಆದ ತಾಂಡಗಳಲ್ಲಿ ವಾಸಿಸುವ ಒಂದು ವಿಶೇಷ ಸಂಸ್ಕೃತಿ ಹೊಂದಿರೋ ಜನಾಂಗ ಅಂತ ಅಲ್ವಾ? ಈ ಲಂಬಾಣಿ ಜನರ ಇತಿಹಾಸ ನಿಮ್ಗೇನಾದ್ರೂ ಗೊತ್ತಾ? ಅವರ ಇತಿಹಾಸನ ನೀವೇನಾದ್ರೂ ಕೇಳಿದ್ರೆ ಒಂದು ಸಾರಿ ಅವರ ಕಡೆ ಗೌರವದಿಂದ ಮತ್ತು ಅಚ್ಚರಿಯಿಂದ ನೋಡೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಇತಿಹಾಸದ ಇಂಥ ವಿಶೇಷ ವಿಡಿಯೋಗಳು ನಮ್ಮ ಚಾನೆಲ್ ನಲ್ಲಿ ಬರ್ತಾನೆ ಇರ್ತವೆ. ಈ ಲಂಬಾಣಿ ಸಮುದಾಯದ ಇತಿಹಾಸವನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಈ ನಮ್ಮ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಹಾಗೂ ಲಂಬಾಣಿ ಸಮುದಾಯದ ಇತಿಹಾಸವನ್ನು ತಿಳ್ಕೊಳ್ಳೋ ಮೊದಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಸ್ನೇಹಿತರೆ, ಈ ಲಂಬಾಣಿ ಜನ ಯಾರು? ಇವರು ಎಲ್ಲಿಂದ ಬಂದರು? ಇವರ ಮೂಲ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಮೊದಲು ಉತ್ತರ ನೋಡೋಣ ಸ್ನೇಹಿತರೆ. ಬಂಜಾರ, ಲಂಬಾಣಿ ಅಥವಾ ಲಂಬಾಡಿ ಅನ್ನೋ ಈ ಜನಾಂಗ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ವಾಸ ಮಾಡುವ ಒಂದು ಪರಿಶಿಷ್ಟ ಜಾತಿಗೆ ಸೇರಿದ ಜನಾಂಗ. ಮೂಲತಃ ಈ ಜನಾಂಗದವರು ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಇರ್ತಿದ್ರು. ಇವರು ಮಾತಾಡೋ ಭಾಷೆ ಲಂಬಾಣಿ. ಇವರು ತಮ್ಮ ವಿಶೇಷ ಕಲೆ ಮತ್ತು ಸಂಸ್ಕೃತಿಯಿಂದ ಭಾರತದ ಸಂಸ್ಕೃತಿಗೆ ತಮ್ಮದೇ ಆದ ವಿಶೇಷ ಕೊಡುಗೆಗಳನ್ನು ನೀಡಿದ ಜನಾಂಗ ಇವರು. ಈ ಜನಾಂಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ 3,20,00,000 ಇದ್ದು, ಮಹಾರಾಷ್ಟ್ರದಲ್ಲಿ 2,04,00,000 ಇದ್ದಾರೆ ಹಾಗೂ ಕರ್ನಾಟಕದಲ್ಲಿ 1,01,00,000 ಜನ, ರಾಜಸ್ಥಾನದಲ್ಲಿ 2,03,00,000 ಹಾಗೂ ಮಧ್ಯಪ್ರದೇಶದಲ್ಲಿ 2,02,00,000, ಪಂಜಾಬ್ನಲ್ಲಿ 2 ಕೋಟಿಯಷ್ಟು ಜನರಿದ್ದಾರೆ. ಅಂದರೆ ನಮ್ಮ ದೇಶದ ಜನಸಂಖ್ಯೆಯ 10 ರಿಂದ 12 ಕೋಟಿಯಷ್ಟು ಜನ ಈ ಲಂಬಾಣಿ ಸಮುದಾಯದ ಜನರಿದ್ದಾರೆ. ಹಾಗೂ ದೇಶದ ಅತಿ ದೊಡ್ಡ ಸಮುದಾಯ ಈ ಲಂಬಾಣಿ ಸಮುದಾಯವೇ ಆಗಿದೆ. ಈ ಲಂಬಾಣಿ ಜನರ ಮೂಲ ಯಾವುದು? ಇವರ ಇತಿಹಾಸ ಏನು? ಇವರ ಐತಿಹಾಸಿಕ ಹಿನ್ನೆಲೆಗಳು ಎಂಥದ್ದು? ಬನ್ನಿ ನೋಡೋಣ. ಸ್ನೇಹಿತರೆ, ಪುರಾತನ ಐತಿಹ್ಯ ಮತ್ತು ಜಾನಪದ ಸಾಹಿತ್ಯಗಳ ಪ್ರಕಾರ ರಾಜಸ್ಥಾನದ ರಜಪೂತರ ಮನೆತನದಲ್ಲಿ ಬೆಂಗಲ್ ಎಂಬಾತ ಇರ್ತಾನೆ. ಈತನನ್ನು ದಿಡ ಅಂತ ಕೂಡ ಕರೀತಾ ಇದ್ರು. ಈತ ತನ್ನದೇ ರಾಜಮನೆತನದ ಭೀಕರಿ ಎಂಬ ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗಿ ಮದುವೆ ಆಗ್ತಾನೆ. ಇವರಿಗೆ ಪೇಸ, ಮಾರ, ಸಾಳ, ಮೋಲ ಮತ್ತು ಕಿಮಡ ಎಂಬ 5 ಗಂಡು ಮಕ್ಕಳು ಹುಟ್ಟುತ್ತಾರೆ. ಈ 5 ಜನ ಗಂಡು ಮಕ್ಕಳು ಬೆಳೆದು ದೊಡ್ಡವರಾಗಿ ವಯಸ್ಸಿಗೆ ಬಂದ ಮೇಲೆ ಇವರಲ್ಲಿ 4 ಜನರು ಮದುವೆ ಆಗ್ತಾರೆ. ಆದ್ರೆ ಮೋಲ ಎಂಬಾತ ಮದುವೆ ಆಗದಲ್ಲೇ ಬ್ರಹ್ಮಚಾರಿಯಾಗಿ ಉಳಿದು ಬಿಡ್ತಾನೆ. ಸ್ವಲ್ಪ ದಿನದ ನಂತರ ಈ ಮದುವೆ ಆಗಿರೋ 4 ಜನ ಅಣ್ಣ ತಮ್ಮಂದ್ರು ತಮ್ಮ ಬೇರೆ ಜೀವನವನ್ನ ಆರಂಭಿಸಬೇಕು, ಅಲ್ಲಿಂದ ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರಪ್ಪ ಬೆಂಗನ್ ಈ 5 ಜನ ಮಕ್ಕಳಿಗೂ ಒಂದೊಂದು ಕೆಲಸನ ಉಡುಗೊರೆಯಾಗಿ ಕೊಡ್ತಾನೆ. ಕೇಸನಿಗೆ ಕಬ್ಬಿಣದ ಪುಟ್ಟಿ ಮತ್ತು ಕುಡುಗೋಲನ್ನ ಕೊಡ್ತಾನೆ. ಮಾರನಿಗೆ ಒಂದು ಹಿಡಿ ಬಂಗಾರವನ್ನು ಕೊಡ್ತಾನೆ. ಸಾಳನಿಗೆ ಒಂದು ಕತ್ತೆ ಮತ್ತು ಡಮರನ್ನು ಕೊಡ್ತಾನೆ. ಮೋಲನಿಗೆ ಆಕಳು ಮತ್ತು ಗೋಣಿ ಚೀಲನ್ನು ಕೊಟ್ಟು, ಕಿಮಿಡನಿಗೆ ಒಂದು ನಾಯಿ ಮತ್ತು ಒಂದು ಬಿಲ್ಲು ಬಾಣವನ್ನು ಕೊಟ್ಟು ಕಳಿಸ್ತಾನೆ. ಈ 5 ಜನ ಅಣ್ಣ ತಮ್ಮಂದಿರು ತಮ್ಮ ಪಾಲಿಗೆ ಬಂದದ್ದನ್ನ ತಗೊಂಡು ಪ್ರತ್ಯೇಕವಾಗಿ ತಮ್ಮ ಹೊಸ ಜೀವನವನ್ನು ಆರಂಭಿಸೋಕೆ ಬೇರೆ ಬೇರೆ ಊರ್ ಕಡೆ ಹೋಗ್ತಾರೆ. ಆದ್ರೆ ಮೋಲ ಮಾತ್ರ ಎಲ್ಲೂ ಹೋಗದಲ್ಲೇ ಅದೇ ಜಾಗದಲ್ಲಿ ಇರ್ತಾನೆ. ಪೇಸ ಎಂಬಾತನು ಹೊಲಗದ್ದೆ ಕೆಲಸ ಮಾಡ್ಕೊಂಡು ಪೆಸಾಡಿ ಆಗ್ತಾನೆ. ಮಾರ ಎಂಬಾತನು ಮಾರ್ವಾಡಿ ಆಗ್ತಾನೆ. ಸಾಳ ಎಂಬಾತನು ಡಮರುನ ಕತ್ತೆ ಮೇಲೆ ಕುತ್ಕೊಂಡು ಬಾರಿಸ್ತಾ ಡೋಮ್ರಾ ಬಾರ್ನು ಆಗ್ತಾನೆ. ಕಿಮಿಡ ಎಂಬಾತನು ಒಂದು ನಾಯಿ ಮತ್ತು ಬಿಲ್ಲು ಬಾಣ ತಗೊಂಡೋಗಿರ್ತಾನಲ್ಲ, ಅವನು ಮೇಲು ಶಿಕಾರಿ ಆಗ್ತಾನೆ. ಅಂದ್ರೆ ನಾವೀಗ ಅವ್ರನ್ನ ಮೇಲ್ಶಿಕಾರಿ ಜನ ಅಂತ ಕರಿತೀವಿ, ಆದ್ರೆ ಅದು ನಿಜವಾಗ್ಲೂ ಮೇಲು ಶಿಕಾರಿ ಅನ್ನೋದು. ಇವನು ಬೇಟೆಯನ್ನೇ ತನ್ನ ಜೀವನವಾಗಿಸ್ಕೊಂಡಿರ್ತಾನೆ. ಮೋಲ ಎಂಬಾತನು ಆಕಳು ಮತ್ತು ಗೋಣಿ ಚೀಲವನ್ನು ತಗೊಂಡು ಹಸುವನ್ನ ಮೇಯಿಸ್ಕೊಂಡು ಬದುಕ್ತಾ ಇರ್ತಾನೆ. ಈತನೇ ಲಂಬಾಣಿಗರ ಮೂಲ ಪುರುಷ. ಈ ಮೋಲ ಎಂಬಾತನು ಎಲ್ಲೂ ಹೋಗ್ದಲೆ ಅದೇ ಜಾಗದಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಒಂದಿನ ಏನಾಗುತ್ತಂದ್ರೆ, ಮೋಲ ಹಸುವನ್ನ ಮೇಯ್ಸಕ್ ಹೋಗಿರ್ತಾನೆ. ಅಲ್ಲಿ ಮಥುರಾದಿಂದ ಒಂದು ಅಲೆಮಾರಿ ತಂಡ ಬರುತ್ತೆ. ಆ ಅಲೆಮಾರಿ ತಂಡ ಇವನಿಗೆ ಪರಿಚಯ ಆಗುತ್ತೆ. ಇವನು ಒಬ್ಬಂಟಿಗ ಕಷ್ಟದಲ್ಲಿದ್ದಾನೆ ಅಂತ ಅವರಿಗೆಲ್ಲ ಅರ್ಥ ಆಗುತ್ತೆ. ಆ ತಂಡದ ಒಬ್ಬ ಹಿರಿಯ ಪುರುಷ ಇವನಿಗೆ ಸಜೆಷನ್ ಕೊಡ್ತಾನೆ. ಏನಂತ ಅಂದ್ರೆ, ನೀನು ಮಥುರಾಗ್ ಹೋಗಿ ಕೃಷ್ಣನ್ ಭೇಟಿಯಾಗು, ಅಲ್ಲಿ ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಅವನು ಹೇಳ್ತಾನೆ. ಈ ಸಜೆಷನ್ ಕೇಳಿದ ಮೋಲನಿಗೆ
ಹೌದು ಆಗ್ಬೋದೇನೋ ಅಂತ ಯೋಚನೆ ಮಾಡಿ ಮಾರನೇ ದಿನ ಮಥುರಾ ಕಡೆ ಪ್ರಯಾಣ ನಡೆಸ್ತಾನೆ. ಮಥುರಾಗೆ ಭೇಟಿ ನೀಡಿದ ಮೂಲ ಕೃಷ್ಣನನ್ನ ಭೇಟಿಯಾಗಿ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ತಾನೆ. ಆಗ ಕೃಷ್ಣ ತನ್ನ ಬಳಿ ಇರೋ ಗೋವುಗಳನ್ನು ಕಾಯುತ್ತಾ ನೀನು ಜೀವನವನ್ನು ನಡೆಸುವಂತ ಆದೇಶ ಮಾಡ್ತಾನೆ. ರಜಪೂತ ರಕ್ತದ ಲಂಬಾಣಿಗರ ಮೂಲ ಪುರುಷನಾದ ಮೂಲ ಒಳ್ಳೇದಾಯ್ತು ಅಂತ ಅನ್ಕೊಂಡು ಶ್ರದ್ಧೆಯಿಂದ ತನ್ನ ಕೆಲಸನ ಪ್ರಾರಂಭ ಮಾಡ್ತಾನೆ. ಇವನು ಸ್ವಲ್ಪ ದಿನದಲ್ಲೇ ತನ್ನ ಪ್ರಾಮಾಣಿಕತೆ ತನ್ನ ಕೆಲಸದಿಂದ ಅಲ್ಲಿರೋರಿಗೆಲ್ಲ ಅಚ್ಚುಮೆಚ್ಚಾಗ್ತಾನೆ. ಗೋವುಗಳ ಬಗ್ಗೆ ಅವನಿಗಿದ್ದ ಕಾಳಜಿ ಮತ್ತು ಪ್ರೀತಿಯನ್ನು ಕಂಡು ಕೃಷ್ಣ ಅವನನ್ನ ತುಂಬಾ ಪ್ರೀತಿಸ್ತಾನೆ, ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಒಳ್ಳೆ ಗೋರಕ್ಷಕನಾಗಿ ಎಲ್ಲರಿಂದ ಮೆಚ್ಚುಗೆಯನ್ನು ಪಡಿತಾನೆ. ಮೋಲ ಹೀಗೆ ಅನೇಕ ವರ್ಷಗಳನ್ನ ಕಳೀತಾನೆ. ಒಂದು ಸಲಿ ಅವನು ತನ್ನ ಸಹೋದರರ ವಂಶ ಅಭಿವೃದ್ಧಿ ಆಗಿದ್ದನ್ನ ನೋಡ್ತಾನೆ. ಅವನಿಗೂ ತನ್ನ ವಂಶವನ್ನು ಬೆಳೆಸಬೇಕು ಅನ್ನೋ ಆಸೆ ಉಂಟಾಗುತ್ತೆ. ಹಾಗೂ ಅವನು ಕೃಷ್ಣನ ಬಳಿ ಹೋಗಿ ಕೇಳ್ಕೊಳ್ತಾನೆ. ಇವನ ಮನದಾಳದ ಆಸೆಯನ್ನು ಅರಿತುಕೊಂಡ ಕೃಷ್ಣ ನಿನಗೆ ಕನ್ಯಾದಾನ ಮಾಡುವೆ ಅಂತ ಅವನಿಗೆ ಒಂದು ಹೆಣ್ಣನ್ನು ಕನ್ಯಾದಾನ ಮಾಡ್ತಾನೆ. ಆದರೆ ಅವನು ಒಂದು ಮಾತು ಕೊಡಬೇಕಾಗಿತ್ತು. ಆ ಹೆಣ್ಣನ್ನು ಕನ್ಯಾದಾನ ಮಾಡಿದ್ಮೇಲೆ ಅವಳ ಜೊತೆ ಯಾವುದೇ ಲೈಂಗಿಕ ಸಂಪರ್ಕವನ್ನು ಈತ ಇಟ್ಕೊಬಾರ್ದು ಅಂತ ಕೃಷ್ಣ ಮಾತು ತಗೊಳ್ತಾನೆ. ಕೃಷ್ಣ ರಾಧಿಕಾ ಅನ್ನೋ ಒಂದು ಯುವತಿಯನ್ನ ಈತನಿಗೆ ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟ ಕೃಷ್ಣ ಮೋಲನಿಗೆ ನಿಮ್ಮಿಂದ ಒಂದು ಸದೃಢವಾದ ಸಮುದಾಯ ಬೆಳೆಯಲಿ ಅಂತ ಆಶೀರ್ವಾದ ಮಾಡಿ ವರವನ್ನು ಕೊಟ್ಟು ಕಳಿಸ್ತಾನೆ. ಮೋಲ ಮತ್ತು ರಾಧಿಕಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಂತ್ರವಾದಿಯಾದ ಭಾವಯ್ಯ ಅಚಾನಕ್ ಆಗಿ ಇವರಿಗೆ ಸಿಗ್ತಾರೆ. ಸಿಕ್ಕಿದ ಇವರನ್ನ ರಾವಗಡ, ಪಾವಗಡ ಮತ್ತು ಚಾವುಂಡಗಡದ ರಾಜರನ್ನ ಭೇಟಿ ನಡೆಸ್ತಾರೆ. ಇಲ್ಲಿ ಅವರು ನೃತ್ಯವನ್ನ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಾರೆ. ಇವರ ನೃತ್ಯದ ಶೈಲಿಯನ್ನು ನೋಡಿ ಆ 3 ರಾಜರುಗಳು ಇವರ ಮೇಲೆ ಮನಸ್ಸೋತು ಇವರಿಗೆ ಕೆಲವು ವರಗಳನ್ನು ಕೊಡ್ತೀನಿ ಅಂತ ಕೇಳ್ಕೊಂತಾರೆ. ಆದ್ರೆ ಇವರು ಬುದ್ಧಿವಂತರಾಗಿದ್ರು. ಆದ್ರಿಂದ ಮೋಲ 3 ಜನರು ಒಂದೊಂದು ಗಂಡು ಸಂತಾನವನ್ನು ದತ್ತುಪುತ್ರರಾಗಿ ಕೊಡಬೇಕು ಅಂತ ಕೇಳ್ಕೊಂತಾನೆ. ಇವರು ಆ 3 ರಾಜರಿಂದ 3 ಗಂಡು ಸಂತಾನವನ್ನು ದತ್ತುಪುತ್ರರಾಗಿ ಪಡೆಯುತ್ತಾರೆ. ಆ 3 ಮಕ್ಕಳ ಹೆಸರನ್ನು ಆ ಸಂಸ್ಥಾನದ ನೆನಪಿಗಾಗಿ ಆ ಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ಹೆಸರಿಡ್ತಾರೆ. ರಾವಗಡದಿಂದ ತಂದವನನ್ನು ರಾಥೋಡ ಎಂದು, ಪಾವಗಡದಿಂದ ತಂದವನನ್ನು ಪಾವಾರ ಎಂದು ಹಾಗೂ ಚಾವುಂಡಗಡದಿಂದ ತಂದವನನ್ನು ಚೌಹಾಣ ಎಂದು ಹೆಸರಿಡುತ್ತಾರೆ. ಈ 3 ಮದುವೆ ವಯಸ್ಸಿಗೆ ಬಂದ ಯುವಕರಾದ ಮೇಲೆ ಕಣ್ವ ಋಷಿಯ ಆಶೀರ್ವಾದದೊಂದಿಗೆ ಬ್ರಾಹ್ಮಣರ ಕನ್ಯೆಯರಾದ ನಾಗ ಋಷಿಯನ್ನು ರಾಥೋಡನಿಗೆ, ಕೋಗ ಋಷಿಯನ್ನು ಪಾವಾರನಿಗೆ ಹಾಗೂ ಚೌಹಾಣನಿಗೆ ಆಷಾಢನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಈ 3 ಸಂತಾನದಿಂದ ಲಂಬಾಣಿ ಸಮುದಾಯ ಬೆಳವಣಿಗೆ ಆಯಿತು ಅಂತ ಹೇಳಲಾಗುತ್ತೆ. ಹಾಗೂ ಇವರ ಒಳಪಂಗಡಗಳು ಇಲ್ಲಿಂದಲೇ ಪ್ರಾರಂಭ ಆಗುವುದನ್ನು ನಾವು ಕಾಣ್ತೇವೆ. ಲಂಬಾಣಿಗರಿಗೂ ಬುದ್ಧನಿಗೂ ನಂಟಿತ್ತ. ಅಲೆಕ್ಸಾಂಡರ್ಗೆ ಸಹಾಯ ಮಾಡಿದ್ರ ಲಂಬಾಣಿಗರು. ಮೌರ್ಯರಿಗೂ ಇವರು ಸಾಲ ನೀಡ್ತಿದ್ರ. ಸ್ನೇಹಿತರೆ, ಪುರಾತನ ಭಾರತದ ಇತಿಹಾಸದಲ್ಲಿ ಸಿಕ್ಕಿರೋ ಕೆಲವು ಮಾಹಿತಿಗಳ ಪ್ರಕಾರ ಬುದ್ಧನ ಕಾಲದಲ್ಲಿ ಈ ಲಂಬಾಣಿಗರು ಇದ್ರು ಅಂತ ಹೇಳಲಾಗುತ್ತೆ. ಬುದ್ಧ ಇರೋವರೆಗೂ ಬುದ್ಧನ ಜೊತೆ ಇವರು ಬುದ್ಧನ ಉಪದೇಶದ ಮೇರೆಗೆ ಬೌದ್ಧ ಧರ್ಮವನ್ನು ಕೂಡ ಆಚರಣೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಬುದ್ಧನ ಮರಣದ ನಂತರ ಇವರು ತಮ್ಮ ಸಾಮಾನ್ಯ ಜೀವನಕ್ಕೆ ಮತ್ತೆ ತೆರಳಿದ್ರು, ಮತ್ತೆ ತಮ್ಮ ಹಿಂದಿನ ಜೀವನವನ್ನ ಅನುಸರಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಇನ್ನು ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 326ರಲ್ಲಿ ಭಾರತದ ಮೇಲೆ ದಂಡಯಾತ್ರೆ ಮಾಡಿ ದಾಳಿ ಮಾಡಿದಾಗ ಇವನಿಗೆ ಈ ಬಂಜಾರ ಸಮುದಾಯದ ಜನರು ಒಂಟೆಯನ್ನ ಪೂರೈಕೆ ಮಾಡ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಹಾಗೂ ಕ್ರಿಸ್ತಪೂರ್ವ 324ರಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಇವರು ವ್ಯಾಪಾರಿಗಳಾಗಿದ್ರು. ಆ ಸಮಯದಲ್ಲಿ ಬಾವಾಜಿ ಎನ್ನೋ ಒಬ್ಬ ಲಂಬಾಣಿ ವ್ಯಾಪಾರಿಗ ಮೌರ್ಯರಿಗೆ ಸಾಲ ನೀಡಿದ್ರು ಅಂತ ಹೇಳಲಾಗುತ್ತದೆ. 7 ಕಚ್ಚರ ಮಾಯ ಎಂಬ ನಾಣ್ಯಗಳನ್ನು ಅವರು ಮೌರ್ಯರಿಗೆ ಸಾಲ ನೀಡಿದ್ರು. ಇದು ಮೌರ್ಯರ ಕಾಲದ್ದೆಂದು ತಿಳಿದು ಬರುತ್ತದೆ. ಹಾಗೂ ಇದರ ಬಗ್ಗೆ ಅನೇಕ ಉಲ್ಲೇಖಗಳು ಕೂಡ ಸಿಗ್ತವೆ. ಮಧ್ಯಕಾಲೀನ ಯುಗದಲ್ಲಿ ಗೋರ್ ಬಂಜಾರರ ಇತಿಹಾಸ. ಮಹಾರಾಣಾ ಪ್ರತಾಪನಿಗೂ ಲಂಬಾಣಿಗರಿಗೂ ಇದ್ದ ಸಂಬಂಧ ಎಂಥದ್ದು? ಸಿಖ್ ಗುರುಗಳ ಜೊತೆ ಇವರಿಗಿದ್ದ ನಂಟೇನು? ಮುಸ್ಲಿಂ ಅರಸರ ವಿರುದ್ಧ ಯುದ್ಧ ಸಾರಿದ್ದ ಲಂಬಾಣಿಗರು. ಸ್ನೇಹಿತರೆ, ನಿಮಗೆಲ್ಲ ಮಹಾರಾಣಾ ಪ್ರತಾಪ್ ಸಿಂಗ್ರ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಮೇವಾರದ ಮಹಾರಾಜರಾದ ಇವರು ಮೊಘಲರ ಪಾಲಿನ ಸಿಂಹ ಸ್ವಪ್ನವಾಗಿದ್ರು. ಇಡೀ ಭಾರತವನ್ನೇ ಅಕ್ಬರ್ ಗೆದ್ದಿದ್ರು ಕೂಡ ಮಹಾರಾಣಾ ಪ್ರತಾಪ ಅಂದ್ರೆ ಅಕ್ಬರ್ ಬೆವತ್ತು ನೀರಾಗಿ ಹೋಗ್ತಿದ್ದ. ಮಹಾರಾಣಾ ಪ್ರತಾಪರು ಕ್ರಿಸ್ತಶಕ 1568ರಿಂದ 1597ರಲ್ಲಿ ಜೀವಿಸಿದ್ರು. ಇವರ ತಂದೆ ಸಸೋದಿ ವಂಶಕ್ಕೆ ಸೇರಿದ ಉದಯ್ ಸಿಂಗ್, ತಾಯಿ ಜೈವಂತ್ ಬಾಯಿ. ಈ ಅಜಾನುಬಾಹು ಮಹಾವೀರನ ನಿಜವಾದ ಶಕ್ತಿಯಾಗಿ ನಿಂತಿದ್ದು, ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದ್ದು ಈ ಲಂಬಾಣಿ ಜನರ ಸೈನ್ಯ. ಇವರು ಮೂಲತಃ ರಜಪೂತರೇ ಆಗಿದ್ದು ಮಹಾರಾಣನಿಗೆ ಸರಿಸಮವಾಗಿ ಹೋರಾಡಿದ್ರು. ಈ ಮಹಾರಾಣನ ಸುಖ ದುಃಖ ಎಲ್ಲ ಸೋಲು ಗೆಲುವಿನಲ್ಲೂ ಜೊತೆಗಿದ್ದಿದ್ದು ಈ ಜನಾಂಗವೇ. ರಾಣನ ಜೊತೆ ನಾಡಿನಿಂದ ಕಾಡಿನವರೆಗೂ ಕೂಡ ತಮ್ಮ ಪಯಣವನ್ನು ಇವರು ಬೆಳೆಸಿದ್ರು. ಇವರು ತಮ್ಮ ವ್ಯಾಪಾರದ ಶಕ್ತಿಯಿಂದ ರಾಣನಿಗೆ ಆರ್ಥಿಕವಾದ ಸಹಾಯ ಮಾಡಿ ಮೊಘಲರ ವಿರುದ್ಧ ಯುದ್ಧ ಮಾಡೋಕೆ ಶಕ್ತಿ ತುಂಬುತ್ತಿದ್ರು. ಜನವರಿ 19, 1597ರಲ್ಲಿ ಮಹಾರಾಣಾ ಪ್ರತಾಪನ ಸಾವಿನ ನಂತರ ಈ ಜನರ ಮೇಲೆ ಅನೇಕ ಅತ್ಯಾಚಾರಗಳು ಮುಸ್ಲಿಂ ದೊರೆಗಳು ಮಾಡಿದ್ರು. ಇದರಿಂದ ರಾಜಸ್ಥಾನ ಮತ್ತು ಗುಜರಾತ್ ಅನ್ನು ತ್ಯಜಿಸಿ ಈ ಲಂಬಾಣಿ ಜನರು ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಕರ್ನಾಟಕಕ್ಕೆ ವಲಸೆ ಬಂದು ಆ ಜಾಗಗಳಲ್ಲಿ ನೆಲೆಸಿದ್ರು.
ಇನ್ನು ಬಂಜಾರ ಮೂಲದ IAS ಅಧಿಕಾರಿಯಾಗಿದ್ದ ವೈ ರುಪ್ಲಾನಾಯ್ಕ್ ರವರ ರಂಗುರಂಗಿನ ಬಂಜಾರ ಈ ಪುಸ್ತಕದ ಪ್ರಕಾರ ದೆಹಲಿ ಪಾರ್ಲಿಮೆಂಟಿನ ಸಮೀಪದ ಕಾರಿಬ್ಗಂಜ್ ಗುರುದ್ವಾರದಲ್ಲಿರುವ ಅಭೂತಪೂರ್ವ ಬರವಣಿಗೆಯ ಪ್ರಕಾರ ಲಕ್ಕೀರ್ ಬಂಜಾರ ಎಂಬ ವಡ್ತ್ಯಾ ಗೀತ್ರ ಬಂಜಾರನು ಮಾಡಿದ ವೀರತನದ ಕೆಲಸದ ಬಗ್ಗೆ ಉಲ್ಲೇಖ ಇದೆ. ಸಿಖ್ಖರ 9ನೇ ಗುರುವಾಗಿದ್ದ ತೇಗ್ ಬಹದ್ದೂರ್ ರವರನ್ನು ಮೊಘಲರು ಕೊಂದಾಕ್ತಾರೆ. ಕೊಂದ್ಬಿಟ್ಟು ಅವರ ತಲೆ ಬೇರೆ ದೇಹವನ್ನ ಬೇರೆ ಮಾಡಿರ್ತಾರೆ. ಹಾಗೂ ಆ ದೇಹವನ್ನ ಯಾರೂ ತಗೊಂಡೋಗ್ಬಾರ್ದು ಅನ್ನೋ ತರ ಮೈದಾನದಲ್ಲಿಟ್ಟು ಸೈನಿಕರನ್ನ ಬಿಟ್ಟು ರಕ್ಷಣೆ ಮಾಡಿರ್ತಾರೆ. ಆದ್ರೆ ಲಕ್ಕೀರ್ ಬಂಜಾರ ಎಂಬ ಯುವಕ ಈ ಗುರುವಿನ ರುಂಡವಿಲ್ಲದ ದೇಹವನ್ನು ಎತ್ತುಕೊಂಡು ಮೊಘಲರ ಕೈಯಿಂದ ತಪ್ಪಿಸ್ಕೊಂಡು ಈಗ ಆ ಗುರುದ್ವಾರ ಇರೋ ಜಾಗದಲ್ಲಿ ಅವನ ಮನೆ ಇರುತ್ತೆ. ಆ ಮನೆಯಲ್ಲಿ ಆ ದೇಹವನ್ನಿಟ್ಟು ತನ್ನ ಮನೆಗೆ ತಾನೇ ಬೆಂಕಿ ಇಟ್ಟು ಅವರ ದೇಹವನ್ನು ವಿಧಿವತ್ತಾಗಿ ಶವ ಸಂಸ್ಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಧುನಿಕ ಭಾರತದಲ್ಲಿ ಬಂಜಾರರ ಇತಿಹಾಸ. ಬ್ರಿಟಿಷರಿಗೆ ಪೈಪೋಟಿ ಕೊಟ್ಟಿದ್ರ ಬಂಜಾರರು. ಇವರು ಅದೆಷ್ಟು ಶ್ರೀಮಂತ ಜನ, ಇವರು ಸಹಿಸಿದ ಕಷ್ಟಗಳಾದ್ರೂ ಏನು? ಸ್ನೇಹಿತರೆ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಆಧುನಿಕ ಭಾರತದಲ್ಲಿ ಈ ಲಂಬಾಣಿಗರ ಕತೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೇಬೇಕಾಗತ್ತೆ. ಲಂಬಾಣಿ, ಲಂಬಾಣಿ, ಲಂಬಡ, ಬಂಜಾರ, ಸುಕಾಲಿ, ಸುಗಾಲಿ ಮುಂತಾದ ಹೆಸರುಗಳಿಂದ ಕರೆಯುವ ಈ ಸಮುದಾಯಕ್ಕೆ ಈ ಪದ ಯಾವುದೇ ಜಾತಿಯಿಂದ ಬಂದಿದ್ದಲ್ಲ. ಈ ಪದ ಬಂದಿದ್ದು ಅವರ ಕುಲದ ವೃತ್ತಿಗಳಿಂದ. ಇವರು ಮೂಲತಃ ಅಲೆಮಾರಿಗಳು. ಶತಮಾನಗಳಿಂದ ತುಳಿತಕ್ಕೊಳಗಾದ ಚರಿತ್ರೆ ಉಳ್ಳವರು. ಹಿಂದೆ ಬ್ರಾಹ್ಮಣರಿಂದ, ಮಧ್ಯಯುಗದಲ್ಲಿ ಮುಸ್ಲಿಮರಿಂದ ಹಾಗೂ ಆಧುನಿಕ ಯುಗದಲ್ಲಿ ಬ್ರಿಟಿಷರಿಂದ ಅತಿ ಹೆಚ್ಚು ತುಳಿತಕ್ಕೊಳಗಾದ ಜನರಲ್ಲಿ ಇವರೇ ಮೊದಲಿಗರು. ಸ್ವತಂತ್ರ ಪೂರ್ವದಲ್ಲಿ ದೇಶದ ಮೂಲೆ ಮೂಲೆಗೂ ಹೋಗಿ ಜೀವನಕ್ಕೆ ಅವಶ್ಯಕವಾದ ವಸ್ತುಗಳನ್ನು ಒದಗಿಸೋದ್ರಲ್ಲಿ ಇವರ ಸೇವೆ ಅಭೂತವಾದದ್ದು. ಭಾರತ ಒಂದು ವಿಶಾಲವಾದ ದೇಶ. ಒಂದು ಕಾಲದಲ್ಲಿ ವ್ಯಾಪಾರ ವ್ಯವಸ್ಥೆಯು ಈ ಜನರ ಹಿಡಿತದಲ್ಲೇ ಇತ್ತು ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಸ್ವತಂತ್ರ ಪೂರ್ವದಲ್ಲೂ ಕೂಡ ಇವರು ತಮ್ಮ ವ್ಯಾಪಾರವನ್ನೇ ಮುಂದುವರಿಸಿಕೊಂಡು ಬಂದಿದ್ರು. ಆದ್ರೆ ಆ ಸಮಯದಲ್ಲಾಗಲೇ ಬ್ರಿಟಿಷರು ಭಾರತವನ್ನೇ ಆಕ್ರಮಿಸಿಕೊಂಡಿದ್ರು. ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಸರಿಸಮವಾಗಿ ಪೈಪೋಟಿ ಈ ಜನಾಂಗ ಕೊಡ್ತಾ ಇದ್ರು. ಆದ್ರೆ ಈ ಪೈಪೋಟಿ ಬ್ರಿಟಿಷರಿಗೆ ಇಷ್ಟ ಆಗಿರಲಿಲ್ಲ. ಬ್ರಿಟಿಷರು ಭಾರತದಾದ್ಯಂತ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ ನಂತರ ಈ ಬಂಜಾರ ಜನಾಂಗವನ್ನು ತುಳಿಯೋಕೆ ಶುರು ಮಾಡಿದ್ರು. ಅವರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗತೊಡಗಿತ್ತು. ಪ್ರತಿಯೊಂದು ಕಡೆಯೂ ಬಂಜಾರ ಜನಾಂಗವನ್ನು ಅವರು ನಾಶ ಮಾಡೋಕೆ ಶುರು ಮಾಡಿದ್ರು. ಈ ದೌರ್ಜನ್ಯವನ್ನು ಸಹಿಸಲಾಗದ ಈ ಜನ ಕಾಡು ಪಾಲಾದ್ರು. ಕಾಡುಗಳಲ್ಲಿ ತಮ್ಮದೇ ಆದ ಒಂದು ತಂಡಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸಿಸೋಕೆ ಶುರು ಮಾಡಿದ್ರು. ಈ ತಂಡಗಳು ಮುಂದೆ ತಾಂಡೆ, ತಾಂಡ ಅಂತ ಹೆಸರಿಗೆ ಬದಲಾಗೋಕೆ ಶುರುವಾಯಿತು. ಈ ತಾಂಡ ಅನ್ನೋ ಪದದ ಅರ್ಥ ಕನ್ನಡದಲ್ಲಿ ಪಾಳಯ ಅಥವಾ ಬೀಡು ಅಂತ ಆಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಇವರ ಆರ್ಥಿಕ ಪರಿಸ್ಥಿತಿ ಹಾಗೂ ಸಾಮಾಜಿಕ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿದ್ವು. ಆದ್ರಿಂದ ಇವರು ಅನೇಕ ಕೆಟ್ಟ ಮಾರ್ಗಗಳನ್ನು ಅನುಸರಿಸೋಕೆ ಶುರು ಮಾಡಿದ್ರು. ರಸ್ತೆಯಲ್ಲಿ ದರೋಡೆ ಮಾಡೋದು, ಕಳ್ಳಬಡ್ಡಿ ಇಳಿಸೋದು, ಈ ತರ ಅನೇಕ ಕೆಲಸಗಳನ್ನು ಇವರು ಪ್ರಾರಂಭ ಮಾಡಿದ್ರು. ಇದರಿಂದ ಕೋಪಗೊಂಡ ಬ್ರಿಟಿಷರು 1872ರಲ್ಲಿ ಇವರನ್ನು ಹತ್ತಿಕ್ಕಲು ಬುಡಕಟ್ಟು ಕ್ರಿಮಿನಲ್ ಆಕ್ಟ್ ಅನ್ನು ಜಾರಿಗೆ ತಂದರು. ಈ ಆಕ್ಟ್ ನ ಪ್ರಕಾರ ಅನೇಕ ಬಂಜಾರರನ್ನು ಗುಂಡಿಟ್ಟು ಕೊಲ್ಲಲಾಯಿತು ಹಾಗೂ ಬಂಜಾರರನ್ನು ತಾಂಡದಿಂದ ಹೊರಗೆ ಹೋಗದಂತೆ ತಾಂಡಗಳಲ್ಲೇ ಇರುವಂತೆ ನಿಷೇಧಿಸಲಾಯಿತು. ಹಿಂದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನ ಬೆಳ್ಳಿಯನ್ನು ಸೇರ್ಗಟ್ಲೆ ಮಾಡ್ತಿದ್ದಂತ ಜನರನ್ನ ಬ್ರಿಟಿಷರು ತಿನ್ನೋಕೆ ಅನ್ನ ಇಲ್ದಿರಂತ ಗತಿಗೆ ತಂದ್ಬಿಟ್ಟಿದ್ರು. ಇಂತಹ ಸಂದರ್ಭದಲ್ಲೂ ಕೂಡ ಕೆಲವು ಬಂಜಾರ ಸಮುದಾಯಗಳು ಶ್ರೀಮಂತಿಕೆಯನ್ನು ಹೊಂದಿದ್ವು. 1928ರಲ್ಲಿ ಪೀಟರ್ ಮಂಡಿ ಇವರ ಪ್ರವಾಸ ಕಥನದ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ಹೇಳ್ತಾರೆ. ಅವರು ಆಗಸ್ಟ್ 23ರಂದು ಪ್ರವಾಸ ಮಾಡುವಾಗ ಒಂದು ತಾಂಡ ಸಿಕ್ತಂತೆ. ಆ ತಾಂಡದ ನಾಯಕರಾಗಿ ಪೂಮಾಜಿ ನಾಯ್ಕ ಮತ್ತು ಗೋವಿಂದ ನಾಯ್ಕ ಇದ್ರಂತೆ. ಇವರು 14,000 ಎತ್ತುಗಳು ಮತ್ತು ಅದರ ಮೇಲೆ ಅನೇಕ ದವಸ ಧಾನ್ಯಗಳನ್ನು ಏರ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರಂತೆ. ಇವರು ಸರಿಸುಮಾರು 600ರಿಂದ 700 ಗಟ್ಟಿಮುಟ್ಟಾದ ಸ್ಟ್ರಾಂಗ್ ಗಂಡಸರಿದ್ರಂತೆ. ಅಷ್ಟೇ ಅಲ್ಲದೆ ಆ ಹೆಂಗಸರು ಹೇಗಿದ್ರು ಅಂದ್ರೆ ಅವರು ಯುದ್ಧ ಆಯ್ತು ಅಂದ್ರೆ ಗಂಡಸರನ್ನು ಮೀರಿಸಿ ಯುದ್ಧ ಮಾಡುವಷ್ಟು ಶಕ್ತಿಶಾಲಿಗಳಾಗಿದ್ರು ಅಂತ ಅವರು ಉಲ್ಲೇಖಿಸಿದ್ದಾರೆ. ಸ್ನೇಹಿತರೆ, ಇನ್ನು ಲಂಬಾಣಿಗರು ತಮ್ಮನ್ನು ತಾವು ಗೋರ, ಗೋರಿಯಾ, ಗೋರ್ಬಾಯಿ, ಗೋರ್ಬಂದು, ಗೋರ್ಮಾಟಿ, ಗೊರವಾಟಿ ಹಾಗೂ ಗೋರ್ಬಂಜಾರ ಎಂದು ಕೂಡ ಕರೆದುಕೊಳ್ತಾರೆ. ಮಧ್ಯಕಾಲೀನ ಭಾರತದ ಸಮಯದಲ್ಲಿ ಇವರು ಯುರೋಪ್ ಖಂಡಗಳಲ್ಲೂ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಹೊಂದಿದ್ರು ಅಂತ ಇತಿಹಾಸ ಹೇಳುತ್ತೆ. ಇಟಲಿಯ ಲಂಬಾಡಿಯಾ ಪಟ್ಟಣವು ಇವರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ. ಹಾಗೂ ಇವರು ಪ್ರಪಂಚದಾದ್ಯಂತ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಕೂಡ ಹೊಂದಿದ್ರು ಹಾಗೂ ತಮಗೆ ವ್ಯಾಪಾರ ಮಾಡೋಕ್ಕೆ ಬೇಕಾದ ಪ್ರಮುಖ ಸ್ಥಳಗಳಲ್ಲಿ ವಾಸವಾಗಿದ್ರು ಅಂತ ಕೂಡ ಹೇಳ್ತಾರೆ. ಇನ್ನು ಲಂಬಾಣಿ ಜನರ ಸಾಂಸ್ಕೃತಿಕ ನಾಯಕ ಸೇವಾಬಾಯ. ಈ ಮಹಾನ್ ವ್ಯಕ್ತಿಯ ಬಗ್ಗೆ ಹೇಳೋಕೆ ಈ ವಿಡಿಯೋದಲ್ಲಿ ಸಾಲಲ್ಲ. ಅವ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಬೇಕಾಗುತ್ತೆ. ಇವರ ಬಗ್ಗೆ ಏನಾದರೂ ನಿಮಗೆ ವಿಡಿಯೋ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹಾಗೂ ನಾನು ಇವರ ಬಗ್ಗೆ ಒಂದು
ಉತ್ತಮವಾದ ವಿಡಿಯೋವನ್ನು ಮಾಡ್ತೇನೆ. ಸ್ನೇಹಿತರೆ, ಈ ಲಂಬಾಣಿ ಸಮುದಾಯ ಎದ್ದು ಬಿದ್ದು ಗೆದ್ದಂತಹ ಸಮುದಾಯ, ಭಾರತೀಯ ಪರಂಪರೆಯನ್ನು ಉಳಿಸಿ ಬೆಳೆಸಿದಂಥ ಸಮುದಾಯ, ಅದೆಷ್ಟೋ ಕಷ್ಟಗಳನ್ನು ಎದುರಿಸಿ ಗಟ್ಟಿಮುಟ್ಟಾಗಿ ನಿಂತಹ ಸಮುದಾಯ. ಈ ವಿಶೇಷ ಬಂಜಾರ ಸಮುದಾಯದ ದೇಶಭಕ್ತಿಯ ಇತಿಹಾಸವನ್ನು ತಿಳ್ಕೊಂಡ ಮೇಲೆ ನಾವು ಅವರಿಗೊಂದು ದೊಡ್ಡ ಸೆಲ್ಯೂಟ್ ಕೊಡಲೇಬೇಕಾಗುತ್ತೆ. ಸ್ನೇಹಿತರೆ, ಯಾರಾದರೂ ನಿಮ್ಮ ಬಂಜಾರ ಸ್ನೇಹಿತರಿದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.